ಉಚ್ಚಾಟನೆಗೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ಯತ್ನಾಳ್ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದಾರೆ. ಕಲಬುರಗಿಯ ಚಿಂಚೋಳಿಯಲ್ಲಿರುವ ಗೆಸ್ಟ್ ಹೌಸ್ನಲ್ಲಿ ಒಂದ್ ಕಡೆ ಯತ್ನಾಳ್ ಅವರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಗೆಸ್ಟ್ ಹೌಸ್ನಲ್ಲಿ ಎಂಎಲ್ಎ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಶ್ರಾಂತಿ ಪಡೆದುಕೊಳ್ತಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಏಕಾಂಗಿ ಹಾಕಿದ್ದಾರೆ ಯತ್ನಾಳ್. ಗೆಸ್ಟ್ ಹೌಸ್ ಒಳಗಡೆ ಯಾರನ್ನ ಕೂಡ ಬಿಡದಂತೆ ಸೂಚನೆ ಕೊಟ್ಟಿದ್ದಾರಂತೆ. ಯತ್ನಾಳ್ ಯಾರನ್ನ ಕೂಡ ಸದ್ಯಕ್ಕೆ ಭೇಟಿಯಾಗೋ ಅವಕಾಶ ಇರೋದಿಲ್ಲ, ಯಾರನ್ನೂ ಕೂಡ ಒಳಗಡೆ ಬಿಡೋ ಹಾಗಿಲ್ಲ ಅಂತ ಯತ್ನಾಳ್ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ಮೂಲಕ ಗೆಸ್ಟ್ ಹೌಸ್ ಅಲ್ಲಿ ವಿಶ್ರಾಂತಿ ಪಡೆದುಕೊಳ್ತಿದ್ದಾರೆ ಯತ್ನಾಳ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ರಿಪಬ್ಲಿಕ್ ಹಣದಲ್ಲಿ ಗಮನಿಸ್ತಾ ಇದ್ರಿ, ಶೋಕಾಸ್ ನೋಟಿಸ್ಗೆ ಅವರು ಕೊಟ್ಟಿರುವಂತಹ ಉತ್ತರ ಏನಿತ್ತು, ಮತ್ತೊಂದು ಕಡೆ ಟ್ವೀಟ್ ಮಾಡಿ ಹಲವು ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಒಂದ್ ಕಡೆ ಯತ್ನಾಳ್ ಅವರು ವಿಶ್ರಾಂತಿ ಪಡೆದುಕೊಳ್ತಿದ್ದಾರೆ, ಮತ್ತೊಂದು ಕಡೆ ಬೆಂಬಲಿಗರ ಆಕ್ರೋಶ, ಏನೆಲ್ಲ ಆಗ್ತಾ ಇದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಶಾಸಕ ಯತ್ನಾಳ್ ಅವರು ದೆಹಲಿಯಿಂದ ನೇರವಾಗಿ ಹೈದರಾಬಾದ್ ಮೂಲಕ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿರುವಂತಹ ಅವರ ಸಿದ್ದಶ್ರೀ ಫ್ಯಾಕ್ಟರಿ ಏನಿದೆ, ಸಿದ್ದಶ್ರೀ ಫ್ಯಾಕ್ಟರಿಯ ಒಂದು ಗೆಸ್ಟ್ ಹೌಸ್ ನಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇರುವಂತದ್ದು. ತಡರಾತ್ರಿ 1:30-2 ಗಂಟೆ ಸುಮಾರಿಗೆ ಈ ಒಂದು ಸಿದ್ದಶ್ರೀ ಫ್ಯಾಕ್ಟರಿಯ ಏನು ಗೆಸ್ಟ್ ಹೌಸ್ಗೆ ಆಗಮಿಸಿರುವಂತದ್ದು. ಇಲ್ಲಿ ಆ ಫ್ಯಾಕ್ಟರಿಯಲ್ಲಿ ಅವರನ್ನ ತಡೆ ಹಿಡಿತಾ ಇರುವಂತದ್ದು. ನಾನು ನೇರವಾಗಿ ಒಳಗಡೆ ಹೋಗಿ ಅವರನ್ನ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನೋಡ್ತೀನಿ. ಅಂತಂದ್ರೆ ಈಗ ಅವರ ಗೆಸ್ಟ್ ಹೌಸ್ ನ ಒಳಭಾಗದಲ್ಲೂ ಕೂಡ ಅವರು ಇರುವಂತದ್ದು. ಈ ಒಂದು ಗೆಸ್ಟ್ ಹೌಸ್ ನಲ್ಲಿ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಅವರು ಏನು ಇದೇ ಒಂದು ಗೆಸ್ಟ್ ಹೌಸ್ ನಲ್ಲೇ ಇರುವಂತದ್ದು. ಸೊ ಹಾಗಾಗಿ ಅವರು ಯಾವ ರೂಮ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಅವರ ಬೆಂಬಲಿಗರು ಕೂಡ ಇದ್ದಾರೆ. ಸೊ ಅವರನ್ನ ಕೇಳ್ತೀನಿ, ಅಂದ್ರೆ ಅವರು ಎಲ್ಲಿದ್ದಾರೆ ಅಂತ ಹೇಳಿ. ಸರ್, ಈಗ ಎಲ್ಲಿದ್ದಾರೆ ಯತ್ನಾಳ್ ಅವರು? ನಿನ್ನೆ ಬಂದಿದ್ದಾರೆ. ಸೊ ಅವರನ್ನ ಮಾತಾಡ್ಸೋಣ ಅಂತೇಳಿ. ಅವರು ಭೇಟಿ ಆಗಲ್ಲ ಸರ್ ಈ ಸದ್ಯ. ಅಲ್ಲ ಜಸ್ಟ್ ಅವ್ರ ಈಗ ಉಚ್ಚಾಟನೆ ಆಗಿದೆ, ಅವರ ರಿಯಾಕ್ಷನ್ ಅವರು ಇರ್ಲಿ ಅಂತ. ಎಲ್ಲಿದ್ದಾರೆ ಈಗ ಅವ್ರು? ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸರ್, ಏನಂತ ಹೇಳಿ. ಇಲ್ಲೇ ಇದ್ದಾರೆ, ಯಾವ ರೂಮ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ಅಲ್ಲ ಅಟ್ಲೀಸ್ಟ್ ಎಸ್ ನಾಗೇಂದ್ರ. ಶ್ರುತಿ, ಈಗಾಗಲೇ ನಾನು ಅಂದ್ರೆ ಒಳಗಡೆ ಇರುವಂತ ಮಾಹಿತಿ ಇರುವಂತದ್ದು. ಸೊ ಅವರನ್ನ ಒಂದ್ಸರಿ ಅವರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ಒಂದೇ ನಿಮಿಷ ಈಗ ಅವರನ್ನ ಮಾತಾಡ್ತೀನಿ. ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಬೈ ಫೋರ್ಸ್ ಅಂತೂ ಇಲ್ವೇ ಇಲ್ಲ. ಬೈ ಫೋರ್ಸ್ ಅಂತೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಬೈ ಫೋರ್ಸ್ ಅಂತೂ ಇಲ್ಲ. ಜಸ್ಟ್ ಫಾರ್ ಒನ್ ಅಪ್ರೋಚ್ ನಾನು ನೋಡ್ತೀನಿ. ಈಗ ಅವರು ಗೆಸ್ಟ್ ಹೌಸ್ ಅಲ್ಲಿ ರಾತ್ರಿ ಬಂದಿರುವಂತದ್ದು, ಇಲ್ಲೇ ರೆಸ್ಟ್ ತಗೋತಾ ಇದ್ದಾರೆ, ಅದೆಲ್ಲವೂ ಕೂಡ ಗೊತ್ತಿರುವಂತದ್ದು. ಸೊ ಹಾಗಾಗಿ ಜಸ್ಟ್ ಫಾರ್ ಒನ್ ಅಪ್ರೋಚ್. ಶ್ರುತಿ, ಇದು ಅವರ ಗೆಸ್ಟ್ ಹೌಸ್ ನ ಒಳಗಡೆ ಇರುವಂತದ್ದು. ಆದ್ರೆ ಅವರ ಗೆಸ್ಟ್ ಹೌಸ್ ನ ಸಿಬ್ಬಂದಿಗಳು ಯಾರು ಕೂಡ ಏನು ಆ ಒಳಗಡೆ ಬಿಡ್ತಾ ಇಲ್ಲ, ಎಲ್ಲರೂ ಕೂಡ ಹೊರಗಡೆ ಹೋಗುವಂತೆ ಸೂಚಿಸ್ತಾ ಇರುವಂತದ್ದು. ಇವತ್ತು ಕೂಡ ಸೊ ಮತ್ತೊಮ್ಮೆ ಅಲ್ಲ ಜಸ್ಟ್ ಅವರನ್ನ ನಾನು ಜಸ್ಟ್ ಭೇಟಿ ಆಗ್ತೀನಿ, ಏನ್ ಹೇಳ್ತಾರೆ ಅಂತ ಅಷ್ಟೇ. ಜಸ್ಟ್ ಅವ್ರನ್ನ ನಾನು ಹೇಳಕ್ ಕೇಳ್ರಿ. ಜಸ್ಟ್ ಅವ್ರನ್ನ ಒಂದ್ಸರಿ ಅಪ್ರೋಚ್ ಮಾಡ್ತೀನಿ. ಒಂದೇ ನಿಮಿಷ ತಳ್ಬೇಡಿ. ಒಂದೇ ನಿಮಿಷ ಒಂದೇ ನಿಮಿಷ. ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಬೇಡ ಬೈ ಫೋರ್ಸ್ ಅಂತೂ ಏನಲ್ಲ. ನಾನು ಹೇಳ್ತಾ ಇದ್ದೀನಿ, ಒಂದೇ ನಿಮಿಷ ಬ್ರದರ್, ಒಂದೇ ನಿಮಿಷ. ನೀವು ಹೇಳೋದ್ ನನ್ಗೆ ಗೊತ್ತಾಯ್ತು, ಕರೆಕ್ಟ್. ನೀವು ಹೇಳೋದು ನನಗೆ ಅರ್ಥ ಆಯ್ತು. ನಾನು ಹೇಳಕ್ ಕೇಳಿ, ಈಗ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ, ಅವ್ರದ್ದು ಒಪಿನಿಯನ್ ನ ಕಲೆಕ್ಟ್ ಮಾಡಕ್ ಬೇರೆ ಏನು ರೆಸ್ಟ್ ಅಲ್ಲಿ ಇದ್ರೆ ನಾನು ಫೋರ್ಸ್ ಮಾಡಲ್ಲ. ಜಸ್ಟ್ ನೋಡ್ತೀನಿ ಅವ್ರು ಎಲ್ಲಿದ್ದಾರೆ. ಯಾಕಂದ್ರೆ ಅವ್ರ ಅಭಿಮಾನಿಗಳು ಒಂದೇ ನಿಮಿಷ ನಿಮ್ಗೆ ಹೇಳ್ತೀನಿ ಕೇಳಿ. ಅವ್ರು ಸಾಕಷ್ಟು ಅಭಿಮಾನಿಗಳಿದ್ದಾರೆ ರಾಜ್ಯದಲ್ಲಿ. ಹಿಂದೂ ಹುಲಿ ಅಂತ ಹೇಳಿ ಕರೀತಾರೆ ಅವ್ರನ್ನ. ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡಿದಕ್ಕೆ ಸಾಕಷ್ಟು ಜನರಿಗೆ ನೋವಾಗಿದೆ. ಹೌದಾ ಇಲ್ವಾ? ಅದನ್ನೇ
ಸರ್ ನಾವು ಅದನ್ನೇ ಹೇಳ್ತಾ ಇರೋದು. ಒಂದೆರಡು ನಿಮಿಷ ಹೊರಗೆ ಬರ್ರಿ ಮಾತಾಡೋಣ. ನೋವಿದೆ ಅಲ್ವಾ, ಅವ್ರ ನೋವನ್ನ ಹೈಕಮಾಂಡ್ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು. ಸೊ ಹಂಗಾಗಿ ಅವ್ರ ನೋವನ್ನ ಹೈಕಮಾಂಡ್ ತಲುಪಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಒಂದ್ ನಿಮಿಷ ನಾನು ಅವ್ರು ಎಲ್ಲಿದ್ದಾರೆ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ. ಆ ಶ್ರುತಿ ಇದು ಅವರ ಏನು ಸಿಬ್ಬಂದಿಗಳು ಬೇಡ ಅನ್ನುವಂತ ಒಂದು ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರು ಸಾಕಷ್ಟು ಏನೋ ಅವರ ಕಾರ್ಯಕ್ರಮಗಳು ಕೂಡ ಇತ್ತು, ಅದೆಲ್ಲವೂ ಕೂಡ ರದ್ದು ಮಾಡಿರುವಂತದ್ದು. ಅಂದ್ರೆ ಕೆಲವೊಂದಷ್ಟು ಮೀಟಿಂಗ್ಗಳು ಕೂಡ ಇದ್ವು ಆ ಸಿದ್ದಶ್ರೀ ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ, ಅದೆಲ್ಲವೂ ಕೂಡ ಕ್ಯಾನ್ಸಲ್ ಮಾಡಿರುವಂತದ್ದು. ಸೊ ಹಾಗಾಗಿ ಅವರು ಇದು ಮಾಡ್ತಾ ಇರುವಂತದ್ದು. ಸೊ ಇಲ್ಲೆಲ್ಲರೂ ಕೂಡ ಇಲ್ಲೇ ಇರುವಂತದ್ದು. ಅವರ ಸಿಬ್ಬಂದಿಗಳು ಪ್ರತಿಯೊಬ್ರು ಕೂಡ ಏನು ಹೊರಗಡೆ ಕಳಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಯತ್ನಾಳ್ ಅವರು ಆ ಗೆಸ್ಟ್ ಹೌಸ್ ನ ಒಳಭಾಗದಲ್ಲೇ ಕೂತಿರುವಂತದ್ದು. ಈಗ ಇಲ್ಲಿ ಅವರ ಸಿಬ್ಬಂದಿಗಳು ಕೂಡ ನೋಡ್ತಾ ಇರುವಂತದ್ದು. ಅಂದ್ರೆ ಹೊರ ಹಾಕುವಂತ ಕೆಲಸ ಮಾಡ್ತಾ ಇರುವಂತದ್ದು, ಯಾರನ್ನು ಕೂಡ ಒಳಗಡೆ ಬಿಡಬೇಡಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಯತ್ನಾಳ್ ಅವರ ಉಚ್ಚಾಟನೆ ಸಾಕಷ್ಟು ಅವರ ಕಾರ್ಯಕರ್ತರಿಗೂ ಕೂಡ ಇದೀಗ ನೋವಾಗಿರುವಂತದ್ದು. ಶ್ರುತಿ. ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದೆ ಗೆಸ್ಟ್ ಹೌಸ್, ಅದರ ಒಳಗಡೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಯತ್ನಾಳ್ ಅವರನ್ನ ಭೇಟಿಯಾಗಿ ಅವರ ರಿಯಾಕ್ಷನ್ ತೆಗೆದುಕೊಳ್ಳುವಂತ ಸತತ ಪ್ರಯತ್ನ ಮಾಡಿದ್ರು ಕೂಡ ಸಿಬ್ಬಂದಿಗೆ ಹೇಳ್ಬಿಟ್ಟಿದ್ದಾರಂತೆ ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅಂತ. ಅಲ್ಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹಂತಕ್ಕೆ ಟೆನ್ಷನ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಉಚ್ಚಾಟನೆಗೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ಯತ್ನಾಳ್ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದಾರೆ. ಕಲಬುರಗಿಯ ಚಿಂಚೋಳಿಯಲ್ಲಿರುವ ಗೆಸ್ಟ್ ಹೌಸ್ನಲ್ಲಿ ಒಂದ್ ಕಡೆ ಯತ್ನಾಳ್ ಅವರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಗೆಸ್ಟ್ ಹೌಸ್ನಲ್ಲಿ ಎಂಎಲ್ಎ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಶ್ರಾಂತಿ ಪಡೆದುಕೊಳ್ತಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಏಕಾಂಗಿ ಹಾಕಿದ್ದಾರೆ ಯತ್ನಾಳ್. ಗೆಸ್ಟ್ ಹೌಸ್ ಒಳಗಡೆ ಯಾರನ್ನ ಕೂಡ ಬಿಡದಂತೆ ಸೂಚನೆ ಕೊಟ್ಟಿದ್ದಾರಂತೆ. ಯತ್ನಾಳ್ ಯಾರನ್ನ ಕೂಡ ಸದ್ಯಕ್ಕೆ ಭೇಟಿಯಾಗೋ ಅವಕಾಶ ಇರೋದಿಲ್ಲ, ಯಾರನ್ನೂ ಕೂಡ ಒಳಗಡೆ ಬಿಡೋ ಹಾಗಿಲ್ಲ ಅಂತ ಯತ್ನಾಳ್ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ಮೂಲಕ ಗೆಸ್ಟ್ ಹೌಸ್ ಅಲ್ಲಿ ವಿಶ್ರಾಂತಿ ಪಡೆದುಕೊಳ್ತಿದ್ದಾರೆ ಯತ್ನಾಳ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ರಿಪಬ್ಲಿಕ್ ಹಣದಲ್ಲಿ ಗಮನಿಸ್ತಾ ಇದ್ರಿ, ಶೋಕಾಸ್ ನೋಟಿಸ್ಗೆ ಅವರು ಕೊಟ್ಟಿರುವಂತಹ ಉತ್ತರ ಏನಿತ್ತು, ಮತ್ತೊಂದು ಕಡೆ ಟ್ವೀಟ್ ಮಾಡಿ ಹಲವು ವಿಚಾರಗಳನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಒಂದ್ ಕಡೆ ಯತ್ನಾಳ್ ಅವರು ವಿಶ್ರಾಂತಿ ಪಡೆದುಕೊಳ್ತಿದ್ದಾರೆ, ಮತ್ತೊಂದು ಕಡೆ ಬೆಂಬಲಿಗರ ಆಕ್ರೋಶ, ಏನೆಲ್ಲ ಆಗ್ತಾ ಇದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಶಾಸಕ ಯತ್ನಾಳ್ ಅವರು ದೆಹಲಿಯಿಂದ ನೇರವಾಗಿ ಹೈದರಾಬಾದ್ ಮೂಲಕ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿರುವಂತಹ ಅವರ ಸಿದ್ದಶ್ರೀ ಫ್ಯಾಕ್ಟರಿ ಏನಿದೆ, ಸಿದ್ದಶ್ರೀ ಫ್ಯಾಕ್ಟರಿಯ ಒಂದು ಗೆಸ್ಟ್ ಹೌಸ್ ನಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇರುವಂತದ್ದು. ತಡರಾತ್ರಿ 1:30-2 ಗಂಟೆ ಸುಮಾರಿಗೆ ಈ ಒಂದು ಸಿದ್ದಶ್ರೀ ಫ್ಯಾಕ್ಟರಿಯ ಏನು ಗೆಸ್ಟ್ ಹೌಸ್ಗೆ ಆಗಮಿಸಿರುವಂತದ್ದು. ಇಲ್ಲಿ ಆ ಫ್ಯಾಕ್ಟರಿಯಲ್ಲಿ ಅವರನ್ನ ತಡೆ ಹಿಡಿತಾ ಇರುವಂತದ್ದು. ನಾನು ನೇರವಾಗಿ ಒಳಗಡೆ ಹೋಗಿ ಅವರನ್ನ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನೋಡ್ತೀನಿ. ಅಂತಂದ್ರೆ ಈಗ ಅವರ ಗೆಸ್ಟ್ ಹೌಸ್ ನ ಒಳಭಾಗದಲ್ಲೂ ಕೂಡ ಅವರು ಇರುವಂತದ್ದು. ಈ ಒಂದು ಗೆಸ್ಟ್ ಹೌಸ್ ನಲ್ಲಿ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಅವರು ಏನು ಇದೇ ಒಂದು ಗೆಸ್ಟ್ ಹೌಸ್ ನಲ್ಲೇ ಇರುವಂತದ್ದು. ಸೊ ಹಾಗಾಗಿ ಅವರು ಯಾವ ರೂಮ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಅವರ ಬೆಂಬಲಿಗರು ಕೂಡ ಸೊ ಇದ್ದಾರೆ. ಸೊ ಅವರನ್ನ ಕೇಳ್ತೀನಿ, ಅಂದ್ರೆ ಅವರು ಎಲ್ಲಿದ್ದಾರೆ ಅಂತೇಳಿ. ಸರ್, ಈಗ ಎಲ್ಲಿದ್ದಾರೆ ಯತ್ನಾಳ್ ಅವರು? ನಿನ್ನೆ ಬಂದಿದ್ದಾರೆ. ಸೊ ಅವರನ್ನ ಮಾತಾಡ್ಸೋಣ ಅಂತೇಳಿ. ಅವರು ಭೇಟಿ ಆಗಲ್ಲ ಸರ್ ಈ ಸದ್ಯ. ಅಲ್ಲ ಜಸ್ಟ್ ಅವ್ರ ಈಗ ಉಚ್ಚಾಟನೆ ಆಗಿದೆ, ಅವರ ರಿಯಾಕ್ಷನ್ ಅವರು ಇರ್ಲಿ ಅಂತ. ಎಲ್ಲಿದ್ದಾರೆ ಈಗ? ಅವ್ರು ಎಲ್ಲಿದಾರೆ ಅಂತ ನಮಗೆ ಗೊತ್ತಿಲ್ಲ ಸರ್, ಏನಂತ ಹೇಳಿ. ಇಲ್ಲೇ ಇದ್ದಾರೆ, ಯಾವ ರೂಮ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ಅಲ್ಲ ಅಟ್ಲೀಸ್ಟ್ ಎಸ್ ನಾಗೇಂದ್ರ, ಶ್ರುತಿ, ಈಗಾಗಲೇ ನಾನು ಅಂದ್ರೆ ಒಳಗಡೆ ಇರುವಂತ ಮಾಹಿತಿ ಇರುವಂತದ್ದು. ಸೊ ಅವರನ್ನ ಒಂದ್ಸರಿ ಅವರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ಅಲ್ಲಲ್ಲ ಒಂದೇ ನಿಮಿಷ. ಈಗ ಅವರನ್ನ ಮಾತಾಡ್ಸ್ತೀನಿ. ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಬೈ ಫೋರ್ಸ್ ಅಂತೂ ಇಲ್ವೇ ಇಲ್ಲ. ಬೈ ಫೋರ್ಸ್ ಅಂತೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಬೈ ಫೋರ್ಸ್ ಅಂತೂ ಇಲ್ಲ. ಜಸ್ಟ್ ಫಾರ್ ಒನ್ ಅಪ್ರೋಚ್ ಅಲ್ಲ ನಾನು ನೋಡ್ತೀನಿ. ಈಗ ಅವರು ಗೆಸ್ಟ್ ಹೌಸ್ ಅಲ್ಲಿ ರಾತ್ರಿ ಬಂದಿರುವಂತದ್ದು, ಇಲ್ಲೇ ರೆಸ್ಟ್ ತಗೋತಾ ಇದ್ದಾರೆ, ಅದೆಲ್ಲವೂ ಕೂಡ ಗೊತ್ತಿರುವಂತದ್ದು. ಸೊ ಹಾಗಾಗಿ ಜಸ್ಟ್ ಫಾರ್ ಒನ್ ಅಪ್ರೋಚ್. ಶ್ರುತಿ, ಇದು ಅವರ ಗೆಸ್ಟ್ ಹೌಸ್ ನ ಒಳಗಡೆ ಇರುವಂತದ್ದು. ಆದ್ರೆ ಅವರ ಗೆಸ್ಟ್ ಹೌಸ್ ನ ಸಿಬ್ಬಂದಿಗಳು ಯಾರು ಕೂಡ ಏನು ಆ ಒಳಗಡೆ ಬಿಡ್ತಾ ಇಲ್ಲ, ಎಲ್ಲರೂ ಕೂಡ ಹೊರಗಡೆ ಹೋಗುವಂತೆ ಸೂಚಿಸ್ತಾ ಇರುವಂತದ್ದು. ಇವತ್ತು ಕೂಡ ಸೊ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಅಲ್ಲ
ಜಸ್ಟ್ ಅವ್ರನ್ನ ನಾನು ಜಸ್ಟ್ ಭೇಟಿ ಆಗ್ತೀನಿ, ಏನ್ ಹೇಳ್ತಾರೆ ಅಂತ ಅಷ್ಟೇ. ಜಸ್ಟ್ ಅವ್ರನ್ನ ನಾನು ಹೇಳಕ್ ಕೇಳ್ರಿ, ಜಸ್ಟ್ ಅವ್ರನ್ನ ಒಂದ್ಸರಿ ಅಪ್ರೋಚ್ ಮಾಡ್ತೀನಿ. ಒಂದೇ ನಿಮಿಷ ಒಂದ್ ನಿಮಿಷ ತಳ್ಬೇಡಿ. ಒಂದೇ ನಿಮಿಷ ಒಂದೇ ನಿಮಿಷ ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಬೇಡ ಬೈ ಫೋರ್ಸ್ ಅಂತೂ ಏನಲ್ಲ. ನಾನು ಹೇಳ್ತಾ ಇದ್ದೀನಿ, ಒಂದೇ ನಿಮಿಷ ಬ್ರದರ್, ಒಂದೇ ನಿಮಿಷ. ನೀವು ಹೇಳೋದ್ ನನಗೆ ಗೊತ್ತಾಯ್ತು, ನೀವು ಹೇಳೋದ್ ನನಗೆ ಗೊತ್ತಾಯ್ತು. ಕರೆಕ್ಟ್ ನೀವು ಹೇಳೋದ್ ನನಗೆ ಅರ್ಥ ಆಯ್ತು. ನಾನು ಹೇಳಕ್ ಕೇಳಿ, ಈಗ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ, ಅವ್ರದ್ದು ಒಪಿನಿಯನ್ ನ ಕಲೆಕ್ಟ್ ಮಾಡಕ್ ಬೇರೆ ಏನು ರೆಸ್ಟ್ ಅಲ್ಲಿ ಇದ್ರೆ ನಾನು ಫೋರ್ಸ್ ಮಾಡಲ್ಲ, ಜಸ್ಟ್ ನೋಡ್ತೀನಿ ಅವ್ರು ಎಲ್ಲಿದ್ದಾರೆ. ಯಾಕಂದ್ರೆ ಅವ್ರ ಅಭಿಮಾನಿಗಳು ಒಂದೇ ನಿಮಿಷ ನಿಮ್ಗೆ ಹೇಳ್ತೀನಿ ಕೇಳಿ, ಅವ್ರು ಸಾಕಷ್ಟು ಅಭಿಮಾನಿಗಳಿದ್ದಾರೆ ರಾಜ್ಯದಲ್ಲಿ. ಹಿಂದೂ ಹುಲಿ ಅಂತೇಳಿ ಕರೀತಾರೆ ಅವ್ರನ್ನ. ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡಿದಕ್ಕೆ ಸಾಕಷ್ಟು ಜನರಿಗೆ ನೋವಾಗಿದೆ. ಹೌದಾ ಇಲ್ವಾ? ಅದನ್ನೇ ಸರ್, ನಾವು ಅದನ್ನೇ ಹೇಳ್ತಾ ಇರೋದು. ನೋವಿದೆ ಅಲ್ವಾ? ಅವ್ರ ನೋವನ್ನ ಹೈಕಮಾಂಡ್ಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು. ಸೊ ಹಂಗಾಗಿ ಅವ್ರ ನೋವನ್ನ ಹೈಕಮಾಂಡ್ ತಲುಪಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಒಂದ್ ನಿಮಿಷ ನಾನು ಅವ್ರು ಎಲ್ಲಿದ್ದಾರೆ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ. ಆ ಶ್ರುತಿಯ ಇದು ಅವರ ಏನು ಸಿಬ್ಬಂದಿಗಳು ಬೇಡ ಅನ್ನುವಂತ ಒಂದು ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರು ಸಾಕಷ್ಟು ಏನೋ ಅವರ ಕಾರ್ಯಕ್ರಮಗಳು ಕೂಡ ಇತ್ತು, ಅದೆಲ್ಲವೂ ಕೂಡ ರದ್ದು ಮಾಡಿರುವಂತದ್ದು. ಅಂದ್ರೆ ಕೆಲವೊಂದಷ್ಟು ಮೀಟಿಂಗ್ಗಳು ಕೂಡ ಇದ್ವು ಆ ಸಿದ್ದಶ್ರೀ ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ, ಅದೆಲ್ಲವೂ ಕೂಡ ಕ್ಯಾನ್ಸಲ್ ಮಾಡಿರುವಂತದ್ದು. ಸೊ ಹಾಗಾಗಿ ಅವರು ಇದು ಮಾಡ್ತಾ ಇರುವಂತದ್ದು. ಸೊ ಇಲ್ಲೆಲ್ಲರೂ ಕೂಡ ಇಲ್ಲೇ ಇರುವಂತದ್ದು. ಅವರ ಸಿಬ್ಬಂದಿಗಳು ಪ್ರತಿಯೊಬ್ರು ಕೂಡ ಏನೋ ಹೊರಗಡೆ ಕಳಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಯತ್ನಾಳ್ ಅವರು ಆ ಗೆಸ್ಟ್ ಹೌಸ್ ನ ಒಳಭಾಗದಲ್ಲೇ ಕೂತಿರುವಂತದ್ದು. ಈಗ ಇಲ್ಲಿ ಅವರ ಸಿಬ್ಬಂದಿಗಳು ಕೂಡ ನೋಡ್ತಾ ಇರುವಂತದ್ದು. ಅಂದ್ರೆ ಹೊರ ಹಾಕುವಂತ ಕೆಲಸ ಮಾಡ್ತಾ ಇರುವಂತದ್ದು. ಯಾರನ್ನು ಕೂಡ ಒಳಗಡೆ ಬಿಡಬೇಡಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಯತ್ನಾಳ್ ಅವರ ಉಚ್ಚಾಟನೆ ಸಾಕಷ್ಟು ಅವರ ಕಾರ್ಯಕರ್ತರಿಗೂ ಕೂಡ ಇದೀಗ ನೋವಾಗಿರುವಂತದ್ದು. ಶ್ರುತಿ. ಓಕೆ, ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದೆ ಗೆಸ್ಟ್ ಹೌಸ್, ಅದರ ಒಳಗಡೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಯತ್ನಾಳ್ ಅವರನ್ನ ಭೇಟಿಯಾಗಿ ಅವರ ರಿಯಾಕ್ಷನ್ ತೆಗೆದುಕೊಳ್ಳುವಂತ ಸತತ ಪ್ರಯತ್ನ ಮಾಡಿದ್ರು ಕೂಡ ಸಿಬ್ಬಂದಿಗೆ ಹೇಳ್ಬಿಟ್ಟಿದ್ದಾರಂತೆ ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅಂತ. ಅಲ್ಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹಂತಕ್ಕೆ ಟೆನ್ಷನ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ.